ನೋಡಿ ಎಷ್ಟೊಂದು ಸ್ಟಾಕ್ಸ್ಗಳಿನ್ನೂ ನಾವು ಅಪ್ಡೇಟೇ ಮಾಡಿಲ್ಲ. ಇದಿರೋದು ಇದು ಫುಲ್ ರ್ಯಾಕ್ ಯಾವ ಥರ ಮಾಡ್ಸಿರೋದು ಅಂದರೆ ನಾವು ಒಂದು 200 ಸ್ಯಾರೀಸ್ ಹಿಡಿಯತ್ತಾ. ಮಂಗಳಮ್ಮಂಗು ನಮ್ಮ ಅಜ್ಜಿಗೂ ವಾರ್ ನಡೆದಿದೆ. ಮಂಗಳಮ್ಮನ ಬಿಟ್ಟು ಕಜ್ಜಿ ಕರೆದ್ರು. ವಿನೋದ್ ಗೈಸ್ ವಿನೋದ್ ಹೊಟ್ಟೆ ನೋಡಿ ಗೈಸ್. ಇದಕ್ಕೆ ಆ ಕಡೆ ತುದಿ ಹೋಗಿ ಕುತ್ಕೊಂಡು ಕಾರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧು ಗೌಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ವ್ಲಾಗ್ ಅಪ್ಲೋಡ್ ಇಟ್ಕೊಂಡಿದ್ದಂಥ ವೀಡಿಯೋಸ್ಗಳನ್ನೂ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ತಡ ಆಗ್ತಾಯಿದೆ. ಕೆಲಸಗಳ ಮಧ್ಯೆ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೆಂಗೋ ಆಗ್ತಾಯಿದೆ. ಸ್ವಲ್ಪ ಟಾಲರೇಟ್ ಮಾಡಿ. ನಾನು ಅಂದ್ಕೊಂಡಿರೋ ಥರ ಕಾನ್ಸೆಪ್ಟ್ಸ್ ವೀಡಿಯೋಸ್ ಮಾಡೋಕ್ಕೂ ಸ್ವಲ್ಪ ಟೈಮ್ ಆಗ್ತಾಯಿಲ್ಲ. ಸೊ ಆದರೂ ಎಲ್ಲರೂ ಕೂಡ ಅದನ್ನು ಬೇರ್ ಮಾಡಿಕೊಂಡು ನಮಗೆ ತುಂಬ ಪ್ರೋತ್ಸಾಹ ತುಂಬ್ತಾ ಇದ್ದೀರಾ. ವಿಡಿಯೋಸ್ ಯಾಕೆ ಮಾಡೋಕ್ಕಿಲ್ಲ, ಮತ್ತು ಹೇಗಿದ್ದೀರಾ, ಏನು ಎತ್ತ ಎಲ್ಲ ಥರದ್ದು ಪಾಸಿಟಿವ್ ಕಮೆಂಟ್ಸ್ಗಳನ್ನು ನಾನು ನೋಡಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಾರ್ ಶ್ಯೂರ್ ಗೈಸ್, ಇನ್ನೊಂದು 15-20 ಡೇಸ್ ಎಲ್ಲ ನಾರ್ಮಲೈಸ್ ಆಗುತ್ತೆ. ಸ್ವಲ್ಪ ಕೆಲಸಗಳು ನಡೀತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಷ್ಟೇ. ಹಾಗಾಗಿ ವೀಡಿಯೋಸ್ಗಳೆಲ್ಲ ಡಿಲೇ ಆಗ್ತಾಯಿದೆ. ಸೊ ಆದರೂ ನೀವು ಯಾರೂ ಬೇಜಾರು ಮಾಡ್ಕೊಳ್ದೆ ಪಾಸಿಟಿವ್ ಕಮೆಂಟ್ಸ್ಗಳನ್ನ ಹಾಕಿದ್ದೀರ ಎಲ್ಲ ವ್ಲಾಗ್ಸ್ಗಳಲ್ಲೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವೆಲ್ಲರೂ ಹೇಗಿದ್ದೀರಾ ನನಗೆ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ಔಟ್ಸೈಡ್ ಎಲ್ಲೇ ಹೋದರೂ ಬಂದು ಸಾಕಷ್ಟು ಜನ ಮಾತಾಡಿಸ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸೊ ಇವತ್ತು ಥರ್ಸ್ಡೇ. ಸೊ ಹಾಗಾಗಿ ಬೆಳಗ್ಗೆ ಸ್ಲೋವಾಗಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವಾಗ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ. ರೊಟೀನ್ಗಳು ಮಾಡಬೇಕು. ಆ್ಯಂಡ್ ಆಲ್ಸೋ ಊಟ ಮಾಡಿಲ್ಲ, ಇನ್ನು ಊಟ ಮಾಡಬೇಕು. ಆ್ಯಂಡ್ ಸ್ವಲ್ಪ ನಿಧುವಸ್ತ್ರದಲ್ಲಿ ಕೆಲಸ ಇದೆ, ಅಲ್ಲಿ ಹೋಗಬೇಕು. ಆ್ಯಂಡ್ ಇನ್ನೊಂದು 4-5 ಡೇಸಲ್ಲಿ ನಿಶಂದು ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಅವಳು ಬ್ಯುಸಿ ಆಗಿಬಿಟ್ಟಿದ್ದಾಳೆ, ಮನೇಲಿ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಅಷ್ಟೇ ಗೈಸ್, ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಎಷ್ಟೇ ಹೆಲ್ದಿಯಾಗಿರಬೇಕು ಅಂತ ಇಂಟೇಕ್ ಮಾಡಿದ್ರೂ ಕೂಡ ಆಚೆಗಡೆ ನಾವು ಹೆಂಗೆ ಕೇರ್ ಮಾಡ್ತೀವಿ ನಮ್ಮನ್ನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನನ್ನ ಒಂದು ಡೈಲಿ ರೊಟೀನ್ನ ತೋರಿಸ್ತಾ ಇದ್ದೀನಿ. ಕ್ಯಾರೆಟು, ಕ್ಯುಕ್ಯುಂಬರು, ಹಾಗೆ ಚಿಯಾ ಸೀಡ್ಸ್ ಎಲ್ಲ ಕನ್ಸ್ಯೂಮ್ ಮಾಡ್ತೀನಿ. ಅದೇ ರೀತಿ ನಾನು ಕೂದಲಿಗೂ ಕೂಡ ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಬಳಸ್ತೀನಿ. ಸೊ ಫಾರ್ ಟುಡೇ ನಾನೇನು ಯೂಸ್ ಮಾಡ್ತಿದ್ದೀನಿ ಅಂತ ಅಂದರೆ, ಆ್ಯಸ್ ಗುಡ್ನೆಸ್ ಅವ್ರದ್ದು ಈ ಒಂದು ರೋಸ್ಮೆರಿ ವಾಟರ್ ಸ್ಪ್ರೇ ಒಂದು ಖಾಲಿಯಾಗಿ, ಸೊ ಇನ್ನೊಂದನ್ನು ಕೂಡ ತರಿಸ್ಕೊಂಡಿದ್ದೀನಿ. ನಾನು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತಂದರೆ ಇದು ಲೈಟ್ ವೆಯ್ಟ್ ಆಗಿರುತ್ತೆ, ವಾಟರ್ ಬೇಸ್ಡ್ ಆಗಿರೋದ್ರಿಂದ ಒಂದು ಸ್ಪ್ರೇ ಅಪ್ಲಿಕೇಶನ್ ಸಕ್ಕದಾಗಿ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಇದು 2 to 3 ಪಾರ್ಟಿಷನ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ ನಿಮ್ಮ ಈ ಒಂದು ಸ್ಕ್ಯಾಲ್ಪಿಗೆ. ಅದಾಗಿದ್ದ ನಂತರ ಇದು ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ, ಡಸಂಟ್ ಮೇಕ್ ಯುವರ್ ಸ್ಕ್ಯಾಲ್ಪ್ ಗ್ರೀಸಿ. ಆ್ಯಂಡ್ ಆಲ್ಸೋ ಇದು ಇನ್ಕ್ರೀಸಸ್ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಆಲ್ಸೋ 3x ಹೇರ್ ಗ್ರೋತನ್ನು ಮಾಡಿಕೊಡುತ್ತೆ. ರೆಡ್ಯೂಸಸ್ ಹೇರ್ ಫಾಲ್ ಇನ್ 12 ವೀಕ್ಸ್ ಅಂತಲೇ ಹೇಳ್ಬೋದು. ಇದು ಇಂಡಿಯಾಸ್ ಓನ್ಲಿ ಕ್ಲಿನಿಕಲಿ ಟೆಸ್ಟೆಡ್ ರೋಸ್ಮೆರಿ ವಾಟರ್ ಆಗಿದೆ. ಸೊ ವಿಚ್ ಇಸ್ ಅ ವೆರಿ ಸ್ಪೆಷಲ್ ಥಿಂಗ್ ಅಬೌಟ್ ದಿಸ್ ಪ್ರಾಡಕ್ಟ್. ಆ್ಯಂಡ್ ಆಲ್ಸೋ ಈ ರೀತಿ ನಾನು ಪಾರ್ಟಿಷನ್ ಮಾಡಿಕೊಂಡು ಅಪ್ಲೈ ಮಾಡ್ತೀನಿ. ಇದನ್ನು ಅಪ್ಲೈ ಮಾಡಿದ ನಂತರ ಹೇರ್ ವಾಶ್ ಮಾಡಲೇಬೇಕು ಅನ್ನೋ ಒಂದು ಕಂಡೀಷನ್ ಏನಿಲ್ಲ, ನೀವು ಅಪ್ಲೈ ಮಾಡಿ ಹಾಗೆ ಕೂಡ ಬಿಡ್ಬೋದು. ಆ್ಯಂಡ್ ಆಲ್ಸೋ ನಾನು ಇವತ್ತು ಹಾಗೆ ಬಿಡ್ತಾ ಇದ್ದೀನಿ, ಇದು ಅಬ್ಸರ್ವ್ ಆಗಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ದಿಸ್ ಬೂಸ್ಟ್ ಬ್ಲಡ್ ಸರ್ಕ್ಯುಲೇಷನ್, ರಿಸಲ್ಟ್ಸ್ ಇನ್ ಹೇರ್ ಗ್ರೋತ್. ಆ್ಯಂಡ್ ಆಲ್ಸೋ ಈ ಒಂದು ಆಲ್ಪ್ಸ್ ಗುಡ್ನೆಸ್ ವಾಟರ್ ಸ್ಪ್ರೇ ಬೇಬಿ ಹೇರನ್ನು ಗ್ರೋತ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡಿದೆ. ಈ ರೀತಿ ನಾನು ಮಸಾಜ್ ಮಾಡಿ ಟ್ರೈ ಮಾಡ್ತೀನಿ ಈ ಒಂದು ಹೇರನ್ನು. ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿಬಿಟ್ಟು ನೀವು ಈ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ವಿನೋದ್ ಗೈಸ್, ವಿನೋದ್ ಹೊಟ್ಟೆ ನೋಡಿ ಗೈಸ್. ಇದೇ ನಿಂಗೆ ಮುಚ್ಕೆ ಬಿಟ್ರೆ ಲ್ಯಾಪ್ಟಾಪ್ ಅಲ್ಲಿ ಅವನ್ಗೆ ನೋಡಿ ಗಾಬರಿ ಆಗೋಯ್ತು. ಹೆಂಗಿದು ಹಿಂಗ್ ಕಾಣಿಸ್ತೈತೆ ಅಂತ. ಇನ್ನೇನು ಬಟ್ಟೆ ಎಲ್ಲ ಬಿಡಪ್ಪ, ಬಟ್ಟೆ. ಅಯ್ಯ ಗುಂಡೋಡಿ ಗುಂಡ ಅತ್ತೆ ಮನೆಗೆ ಹೋದ, ಅತ್ತಲೊಡ್ ತಿಂದ. ಸೊ ಇವಾಗ ಅಲ್ಲಿ ನೋಡಿ, ಹೌದಾ, ತೋರಿಸ್ಲಿ ಅಂತ ಗೈಸ್. ಆಲ್ಬಮ್ದು ಎಲ್ಲ ಕೇಳ್ತಾ ಇದ್ದೀರ. ಟೋರ್ ಸರ್ರು, ಸ್ಟ್ಯಾಂಡು, ಗೀಂಡು ಎಲ್ಲ ಬುಕ್ ಮಾಡಿದ್ದೀವಿ. 2 ಕ್ಯಾಮ್ರಾ ಇಟ್ಬಿಟ್ಟು ಸೆಟ್ ಮಾಡಿಬಿಟ್ಟು ಶೂಟ್ ಮಾಡಿಬಿಟ್ರೆ ನೀವು ವಿನೋದ್ ದಾಸ್ ಸರ್ ತೋರಿಸ್ಬಿಡೋದೆ ಜನಕ್ಕೆಲ್ಲ ಎಲ್ಲ ಆಲ್ಬಮ್ನು. ರಿಸೆಪ್ಷನ್ದು ಆ್ಯಕ್ಚುಲಿ 2 ಆಲ್ಬಮ್ ಇದೆ, ಇದೊಂದು. ಹಾಂ ಸರಿ ಆಯಿತು.
ಇಲ್ಲಿ ಬಾಸ್ ಮಿನಿ ಬಾಸ್ ಮಿನಿ ಬಾಸ್ ಅಕ್ಕ ನೋಡು ಫುಲ್ ಸೀರಿಯಸ್ ಮೂಡ್. ಪರವಾಗಿಲ್ಲ, ಎಲ್ಲಾ ಪಡದಲ್ಲೂ ಬಂದಿ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ಬರ್ಲಿ ಅಂತಾನೆ. ನಮ್ಗೆ ಕೊಡ್ತೀಯಾ? ನಮ್ಗೆ ಕೊಡ್ತೀಯಾ? ಒಂದು ಕೊಡಲ್ಲ. ಎರಡೆರಡು ಸೆಟ್ ಐತೆ. ಮತ್ತೆ ನಾವು ಕೂದಲು ಉದುರತೈತೆ. ಇನ್ನೇನಕ್ಕೆ ಬಿಡು ಅಲ್ವಾ ನಂದಿ? ಇನ್ಯಾಕ್ ನಂದಿ ಕೂದ್ಲು ಅಷ್ಟೇ ಸೊಪ್ಪಚ್ಕೋಬ್ಳು. ಅಲ್ಲಿ ಟಿವಿ ಹಾಕ್ಬಿಟ್ಟು ಇಲ್ಲಿ ಆಲ್ಬಮ್ ನೋಡ್ಕೊಂಡು ಕೂತಾವ್ರೆ. ಎಲ್ಲ ಫುಲ್ ಎಲ್ಲ ಫಾರ್ವರ್ಡ್. ನಾವು 90s ಕಿಡ್ ಈ ತರ ಎಲ್ಲ ಇರ್ಲಿಲ್ಲ. ಇವ್ ನೋಡಿ ಹೆಂಗ್ ಕಾಲ ಅಡಿಯಿಂದ ಹೋಯ್ತಾವ್. ಇವನು ನಿಶಾ ರವೀಂದ್ರ ಎಲ್ಲ ಫೋಟೋಸ್ ಮಾಡಿಲ್ಲ. ಮೇನ್ ನಮ್ ಫ್ಯಾಮಿಲಿದು ಅದೆಲ್ಲ. ಬೆಂಗಳೂರಿಗೆ ಹೋಗಿ ಸೆಲೆಕ್ಟ್ ಮಾಡ್ತೀನಿ ಅಂತಲ್ಲ. ಅಯ್ಯಪ್ಪ ಗೈಸ್, ಫೋಟೋಸ್ ಸೆಲೆಕ್ಟ್ ಮಾಡಕ್ಕೆ ಆಗಲ್ಲ, ಕಷ್ಟ. ನಾನು ಯಾವುದು ಒಂದು ಮಿಸ್ ಆಗಬಾರ್ದು, ಎಲ್ಲ ಫೋಟೋಸು ಹಾಕಿರ್ಬೇಕು. ಮೇನ್ಲಿ ಅಂದರೆ ಅವ್ರ ನಿಖಿಲ್ ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿದು ಯಾರ್ಯಾರು ಮೇನ್ ಅವ್ರದ್ದಂತೂ ಮ್ಯಾಂಡೇಟರಿ ಬೇಕು, ಅವ್ರದ್ದೆಲ್ಲ ಸೆಲೆಕ್ಟ್ ಮಾಡಿದ್ದೆ. ಮತ್ತು ದಾರೆದು ಮತ್ತು ರಿಸೆಪ್ಷನ್ದು ಮಾತ್ರ ನಾನು ಸೆಲೆಕ್ಟ್ ಮಾಡಿದ್ದು. ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ನವೀನಣ್ಣ ಅವ್ರಿಗೆ ಗೊತ್ತಿತ್ತು, ಯಾರ್ಯಾರು ಮೇನು ಯಾರ್ಯಾರು ಕಂಪಲ್ಸರಿ ಇರಲೇಬೇಕು ಅದೆಲ್ಲ ಹಾಕಿದ್ದಾರೆ. ಮತ್ತು ಅದು ಬಿಟ್ಟು ಯಾವುದು ಮಿಸ್ ಆಗಿಲ್ಲ, ಎಲ್ಲರೂ ಹಾಕಿದ್ದಾರೆ. ಸೊ ಹಂಗಾಗಿ 2 ಆಲ್ಬಮ್ ಆಗಿದೆ. ಪೂಜಾ ಮಾದು ಪೂರ್ಣಿಮಾನೇ ಇಲ್ವಲ್ಲ ನಿನ್ ತಂಗಿ? ಇಲ್ಲೇ ದೊಡ್ಡದಾಗಿತ್ತಲ್ಲೋ, ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ಎಲ್ಲ ಇಲ್ಲೇ ಬೇಡ ಗೈಸ್. ನೀಟಾಗಿ ಮಂಗಳಮ್ಮನ್ ನೋಡಿ ಗೈಸ್. ಚಿಕ್ಕ ಹುಡುಗರಲ್ಲಿ ನಾವ್ ಹಿಂಗೆ ನಿಂತ್ಕೋತೀವಿ ಎಲ್ಲೆಲ್ಲ ನೋಡ್ಕೊಂಡು. ಪಾಪ ಕಂಪ್ಲೇಂಟ್ಸ್ ಇದೆ ಗೈಸ್. ಇವಾಗ ನಾನು ಜಡ್ಜು. ನಂದಿಕಲ್ಲಿ ನಾನು ರಾಗಿ ತಕ್ಕೋಗಲ್ಲಿ ಬಡ್ದಿಸ್ತಿರ್ತಾನೆ ಗೇಟಿಂದ ಆಚೆಗೆ. ಮಂಡ್ಲಿಗೆ ರಗ್ರು ತೆಗಿಸ್ಕೊಂಡು ಹೋದೆ. ಮಂಡ್ಲಿಗೆ ರಗ್ಗು ಹಾಕ್ಬಿಟ್ಟು ಮಂಗಳಮ್ಮ ರಾಗಿ ಹೊಸಸಿ ಸುರ್ಕವ ಇಲ್ಲಿ ಒಂಚೂರು ಬಿಸಿ ಮಾಡ್ಬಿಟ್ಟು ಬುಡಿಸ್ತರ್ಸ್ವ ಅಂದ್ರೆ ಕೈಲಿ ಆಗದೇಳು ಆಗದ ಜಳ್ಬೇಡ ಬೇಕು. ನಾ ಏನು ಕರ್ಕೊಂಡ್ ಬಿಡ್ದವೆ ಅದ್ರ ಮೇಲೆ ಹೋಗಿ ಹಾಕ್ಬೇಕಾ? ನೆಕ್ಸ್ಟ್ ನಿಮ್ದೇನಿದೆ? ಇನ್ನೇನಿದೆ? ಬನ್ನಿ ಅದೇ ನಂದು ಅಷ್ಟೇನಾ? ಇವಾಗ ನೀರ ಅಳತಿಯಾಗಿ ಬಿಟ್ಕೊಂಡು ಪಾತ್ರೆ ಬೆಳಗ್ಬೇಕು ಮಧು. ಕೈಲಿ ದುಡ್ಡು ಕಾಸು ನಿಲ್ಲಲ್ಲ, ಹೇಳ್ತೀನಿ ಕೇಳು. ನೀರ್ ಬಳಸದ್ ಮನೆ ನಿಧಾನ ಅಂತ. ಆಯ್ತು, ಇವಾಗ ಮಂಗಳಮ್ಮಂಗೆ ಒಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಒಂದ್ ಹಗ್ ಮಾಡ್ಬಿಟ್ಟು ಕೊಟ್ಬಿಡಿ. ಮತ್ತೆ ಇವಾಗ ಏನ್ ತಿಕ್ತಿದ್ರು ಅವಾಗ್ಲೇ ಅವರು? ಇದ ಕಣ ಹೊತ್ತಿಂದ ನೀರ್ ಸುರಿಸಿಲ್ಲ, ನಾನು ಒಣಗಿದವಳು. ಇದೇನ್ ದನ ತೊಳಿತಾ ಇದ್ದಾಳ? ಪಾತ್ರೆ ಎಲ್ಲ ಬೆಳಗಾಗದೆ. ಅದರಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಅಂತ ಬರ್ತೀವಿ, ಏನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅಲ್ಲ. ನಾನು ಎಲ್ಲದ ಏನ್ ತೊಳಿತಾ ಇದ್ದಳು? ನಾಯಿ ತೊಳಿತಿದ್ದಾಳ, ತೊಳೆದಾಯ್ತಲ್ಲ ವಾತಾರಿ ಅಂತ ಬಂದಿರೋದು. ಸಿಂಕಲ್ ತೊಳಿತಾಳ ಹಿಂಗೆ ಬಿಟ್ಬಿಟ್ಟವಳೆ ನಲ್ಲಿಯ. ಇದೇಳು ತೊಳಿಯಕ್ಕೆ ತಪ್ಪಾರ ಹೇಳ್ರಪ್ಪ. 1 ಗಂಟೆ ಟೈಮ್ ನೀರು ಸುರಿಸಿದ್ರೆ ಕರೆಂಟ್ ಬಿಲ್ ಎಷ್ಟು ಬಂದದು? ಕಟ್ಟವ್ರು ಯಾರು? ನೋಡಿ ಹೆಂಗ್ ಹೇಳ್ಕೊಡ್ತಾವನೆ. ಅಜ್ಜಿ ನೋಡ್ಬೇಕು ಈ ವಿಡಿಯೋ. ಅಜ್ಜಿ ಮಾತ್ಗೆಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತಾನೆ. ಸೌಂಡ್ ಕಡಿಮೆ ಕೊಡು ಮಂಗಳಮ್ಮ. ಇದಕ್ಕೆ ಆ ಕಡೆ ತುದಿಗೆ ಹೋಗಿ ಕುತ್ಕೊಂಡು ಕಾರು ಮಂಗಳಮ್ಮ, ನಾನು ಮದನ್ ಗೌಡ ಯೂಟ್ಯೂಬ್ ಚಾನಲ್, ವಿನೋದ್ ದಾಸ್ ಸರ್ ಹಾಗೂ ನಂದೀಶ್ ಗೂಳಿ NC37 ಇಷ್ಟೇ. ಮೊನ್ನೆ ನನ್ ಬ್ಲಾಗ್ ಅಲ್ವೇ ಯಾರೋ 4 ಜನ ಲೈಕ್ ಮಾಡಿ, ಒಂದ್ ಹುಡುಗಿ ಶ್ರುತಿ ಅಂತ, ಆ ಹುಡುಗಿ ನಂದೀಶ ಅಂತ ಹಾಕ್ಬಿಟ್ಟು ಪಕ್ಕದಲ್ಲಿ ಆಟೋ ಪ್ರತಿ ಒಂದ್ ವಿಡಿಯೋಗೂ ಆಗ್ತದೆ. ಯಾರು ಅಂತಾನೆ ಗೊತ್ತಿಲ್ಲ. ನಂದೀಶನ್ನ ಫ್ಯಾನ್ಸ್. ಸೊ ಇಷ್ಟ ಜನ ಇವಾಗ ನಾವು ಹೋಗ್ತಾ ಇದೀವಿ. ಐರನ್ ಅಯ್ಯೋ ಮಂಗಳಮ್ಮ, ಆರ್ ಯು ಆಲ್ ರೈಟ್ ನಾವು? ಆರಾಮ? ಲಂಚ್ ಎಲ್ಲದಕ್ಕೂ ಕತ್ತಲಾಡ್ತದೆ. ಗೋಯಿಂಗ್ ನಾವು ಗೋಯಿಂಗ್ ಟು ನಿಧು. ಡೋಂಟ್ ನೋ ನೀ. ನೀವು ಮಾಡಿರೋ ತಪ್ಪಿಗೆ ನೀವೇ ಶಿಕ್ಷೆ ಅನುಭವಿಸ್ಬೇಕು. ವಿನೋದ ನೀನಿಲ್ಲ, ಬಾ ಇದ್ರಲ್ಲಿ. ನೀನ್ ಬಾ.
ಇವರೊಬ್ಬರೇ ಮಾಡಬೇಕು ಗೈಸ್. ಸುಮ್ಮನೆ ಇಟ್ಕೊಂಡು ಅಲ್ಲಾಡ್ಸೋದಲ್ಲ. ಎಲ್ಲ ಇಲ್ಲಿ ವುಡ್ ವರ್ಕ್ ಮಾಡಿಸೋರ್ನ ಒಂದು ಟಾರ್ಪಲ್ ಹಾಕ್ಸಿ ಎಲ್ಲ ಮುಚ್ಚಿಟ್ಟು ಮಾಡಿಸ್ತಾರೆ ತಾನೇ. ಮಾಡಿ ಮಾಡಿ ಮಾಡಿ. ಅಲ್ಲ, ಒಂದು ತಿಂಗಳಾಗಿಲ್ಲ ಮ್ಯಾಟ್ ತೊಳ್ಸಿ, ಅವಾಗಲೇ ನೋಡ್ಬೇಕಿತ್ತಲ್ಲ. ನೋಡಿ ಅಲ್ಲೆಷ್ಟು ಗಲೀಜು, ಎಲ್ಲ ಧೂಳಾಗಿ ಮರದ್ದು ಎಲ್ಲ ಕ್ಲೀನ್ ಮಾಡ್ತವ್ರೆ. ಮಾಡಿ ಮಾಡಿ. ನಾವೆಲ್ಲ ಇಲ್ಲಿ ಒಳಗಡೆ ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ. ಮಂಗಳಮ್ಮ ಫೋನಲ್ಲಿ ಬ್ಯುಸಿ ಇದ್ದಾರೆ. ಇವಾಗ ರ್ಯಾಕೆಲ್ಲ ನೀಟಾಗಿ ಒರೆಸಿ, ನೀಟಾಗಿ ಧೂಳೆಲ್ಲ ಹೊಡೆದು ಸ್ಯಾರಿಗಳೆಲ್ಲ ಜೋಡಿಸ್ಬೇಕು ಮೇಲೆ. ಇವಾಗ ಅಷ್ಟೇ ನೋಡಿ, ಇಲ್ಲೆಲ್ಲ ಐಟಮ್ಸ್ ಹೆಂಗಿದೆ ಎಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡಬೇಕು, ಕ್ಲೀನ್ ಮಾಡಿ. ಮಂಗಳಮ್ಮ ಏನೇನು ಮಾಡಿದ್ರಿ? ಮೂರು ಮುಡಿಸ್ದೆ, ಹಾಂ ಮೂರು ಮುಡಿಸ್ದೆ, ಹಾಂ ಸ್ವಲ್ಪ ಮುಡಿಸ್ದೆ, ಹಾಂ ಚಿಮ್ತಂದೆ. ಅಷ್ಟೇ ಅಲ್ವಾ? ಅಷ್ಟೇ. ಸೊ ಈಗ ತಕ್ಷಣಕ್ಕೆ ಇಷ್ಟು ಅರೇಂಜ್ ಮಾಡಿದ್ದೀವಿ. ಸೊ ಇನ್ನು ಈ ಬೆಡ್ಸು ಮತ್ತು ಅದು ಸೆಗ್ರಿಗೇಟ್ ಮಾಡಬೇಕು. ಆಲ್ಮೋಸ್ಟ್ ಫುಲ್ಲು ಕಾಲು ನೋವ್ತಾ ಇದೆ ಗೈಸ್, ವಿಪರೀತ ಕಾಲು ನೋವ್ತಾ ಇದೆ. ಏನಂತೀಯ ವಿನೋದ? ಏನು ನೋವಾಗ್ತಾ ಇದೆ ಹೇಳು? ರೆಡಿ ಫಾರ್ ದಿ ಓಪನಿಂಗ್. ಓಪನ್ ಆಗೈತೆ ಕಣ. ಹಂಗೆ ಹೇಳೋ. ಸೊ ಯಪ್ಪ, ಆಯಿತು ಗೈಸ್, ಬನ್ನಿ ನಿಖಿಲ್ ಅವರೇ ಹೊರಡೋಣ. ಈಗ ಹೋಗಿ ಮತ್ತೆ ಅಡುಗೆ ಮಾಡಬೇಕು ನಾನು. ಆ್ಯಂಡ್ ಅಭಿಯವರಿಗೆ ಇಲ್ಲಿ ಊಟ ಇದೆ, ರಾತ್ರಿ ಊಟ ತಿನ್ಕೊಬಿಡಿ ಅಭಿಯವರೇ ಊಟ. ಆ್ಯಂಡ್ ಇವಾಗ ಆಚೆ ಎಲ್ಲ ನಮ್ಮ ವಿನೋದನ್ ರೂಮ್ ಚೆನ್ನಾಗಾಗಿದೆ, ಆಮೇಲೆ ತೋರಿಸ್ತೀನಿ. ಸೊ ನೋಡಿ, ಇದು ತಕ್ಕ ಮಟ್ಟಿಗೆ ಇನ್ನೂ ಸ್ವಲ್ಪ ನೀಟಾಗೆಲ್ಲ ಮಾಡಬೇಕು. ಇವತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಒಂದು ಬಿಸ್ನೆಸ್ ಮಾಡೋದು ಅಷ್ಟು ಈಸಿ ಅಲ್ಲ ಗೈಸ್, ಪ್ರತಿಯೊಂದೂ ಮಾಡಬೇಕು. ಆ್ಯಂಡ್ ಮಾಡಬೇಕು. ಸೊ ಇವಾಗ ಆಲ್ರೆಡಿ ಆಗಿದೆ. ನಮ್ಮ ಟೀಮ್ ಏನಿದೆ ನಿಜವಾಗ್ಲೂ ವೆರಿ ಕೋಆಪ್ರೇಟಿವ್, ವೆರಿ ಅಂಡರ್ಸ್ಟ್ಯಾಂಡಿಂಗ್, ಆ್ಯಂಡ್ ಎಲ್ಲದರಲ್ಲೂ ಕೈ ಜೋಡಿಸ್ತಾರೆ. ಆ್ಯಂಡ್ ಅಷ್ಟೇ, ಇವಾಗ ಆಗಿದೆ ಒಂದು ಆಲ್ಮೋಸ್ಟ್ 80% ಆಗಿದೆ. ಇನ್ನೊಂದು 20% ನೀಟಾಗಿ ಸೆಗ್ರಿಗೇಟ್ ಮಾಡಿಸ್ಬೇಕು, ಸ್ಕ್ರೀನ್ಗಳು ಹಾಕ್ಸ್ಬೇಕು, ಆಮೇಲೆ ಪೇಪರ್ಸ್ ವಾಲ್ ಡಿಸೈನ್ಸ್ ಎಲ್ಲ ಬರ್ತಾಯಿದೆ. ಸೊ ಅದೆಲ್ಲ ಆದಮೇಲೆ ಕಂಪ್ಲೀಟ್ ಒಂದಿನ ಆದಮೇಲೆ ನಾನು ನಿಮಗೆ ನಿಧು ವಸ್ತ್ರದು ಅಂಗಡಿದು ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಾವು ಅಂಗಡಿ ಮಾಡಿದ ತಕ್ಷಣ ಪಿತೃಪಕ್ಷ ಬಿದ್ದುಬಿಡ್ತು, ಅವಾಗ ಏನೂ ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ನಾವೊಂದು ಸ್ವಲ್ಪ ಬ್ಯುಸಿ ಆದ್ವಿ. ಸೊ ಮನೆ ಅಂತ ಶಿಫ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ, ಅದ್ರಲ್ಲಿ ಬ್ಯುಸಿ ಆದ್ವಿ. ಆಮೇಲೆ ಸೆಟ್ಲಿಂಗಲ್ಲಿ ಬ್ಯುಸಿ ಆದ್ವಿ. ಸೊ ಇವಾಗ ನಿಧು ವಸ್ತ್ರದು ಪೂಜೆಗೆ ಅಂತ ಅಂದ್ಬಿಟ್ಟು ಎಲ್ಲ ಏರ್ಪಾಡು ಮಾಡ್ತಾಯಿದ್ದೀವಿ. ಸೊ ಅಷ್ಟೇ ಗೈಸ್. ರೆಡಿ ಅಂಕಲ್ ರಾಮೇಂದ್ರ? ರೆಡಿ, ಲೆಟ್ಸ್ ಗೋ. ಎಸ್, ಚಲೋ. ನೋಡಿ, ಎಷ್ಟೊಂದು ಸ್ಟಾಕ್ಸ್ಗಳೇನು ನಾವು ಅಪ್ಡೇಟೇ ಮಾಡಿಲ್ಲ. ಇದು ಫುಲ್ ರ್ಯಾಕ್ ಯಾವ ಥರ ಮಾಡ್ಸಿರೋದು ಅಂದರೆ, ನಾವು ಒಂದು 200 ಸ್ಯಾರೀಸ್ ಹಿಡಿಯುತ್ತಾ? 200 ಸ್ಯಾರೀಸ್ ಹಿಡಿಯುತ್ತೆ. ಸೊ ಅದಕ್ಕೆ ಸಪೋರ್ಟ್ಗೆ ಅಂತ ಅಂದ್ಬಿಟ್ಟು ನಾವು ಈ ರೀತಿ ವುಡ್ ಹಾಕ್ಸಿದ್ದೀವಿ. ಸೊ ಸದ್ಯಕ್ಕೆ ಗೊತ್ತಾಗಲಿ ಅಂದ್ಬಿಟ್ಟು ಈ ಥರ ಬರೆದಿದ್ದೀವಿ. ಸೊ ಇದಕ್ಕೆ ಒಂದು ಬಾರ್ಕೋಡ್ ಎಲ್ಲ ಅರೇಂಜ್ ಮಾಡ್ತಾಯಿದ್ದೀವಿ ನಾವು. ಸೊ ಇದಕ್ಕೆಲ್ಲ ಇನ್ನೂ ಫಿಲ್ ಆಗುತ್ತೆ, ಫಿಲ್ ಆಗುತ್ತೆ. ಆ್ಯಂಡ್ ಈ ಥರ ದೊಡ್ಡದು ಅಗ್ಲಕ್ಕಿರೋವೆಲ್ಲ ಒಂದು 195 ಬುಡಿ ನಾನು ಮಾಡ್ತೀನಿ. ಸೊ ಇವ್ರು ನೋಡಿ, ವಾಟ್ ಈಸ್ ದೀಸ್? ಇದಕ್ಕೇನೋ ಅಂತಾರಲ್ಲ, ಮರ್ತೋಗಿದ್ದೀನಿ ನಾನು. ಸಬ್ವೆ. ಕರೆಕ್ಟ್. ಫೇಸ್ಬುಕ್ ಆ್ಯಡ್ ಆಗ್ತಿತ್ತು ಗೊತ್ತಾ, ಯಾರ ನಂಬರ್ ಅಂತ. ಈ ಫೋನ್ ಮಾಡಿಬಿಟ್ಟು ಲಾಕ್ ಮಾಡಿಸ್ಬಿಟ್ಟಿದೆ ಗೊತ್ತಾ ದೊಡ್ಡಪ್ಪನ ಫೋನಲ್ಲಿ. ನೀನೇ ಕಣಪ್ಪ ಪುಲ್ಪುತ್ರ ಮಾಡಿದ್ದೋನು. ಇದು ಕ್ಯಾಂಡಿ ಕ್ರಶ್ ಒಂದು 5,000 4,000. ಎಸ್. ಎಷ್ಟು ಗಂಟೆಲಿ ಹೇಳಿದ್ದು ನಾನು ನಿನಗೆ? ನೀವು ಲೇಟ್ ಬರೋದು ಒಂದಲ್ಲ. ಎಷ್ಟು ಗಂಟೆ ಇವಾಗ? 9 ಗಂಟೆ ಅಷ್ಟೇ. ನಂಗೆ ಹೊಟ್ಟೆ ಹಸಿತೈತೆ. 12 ಗಂಟೆಗೆ ಬಂದಿದ್ದವ್ರು ಲೇಟ್ ಅಂದರೆ ನೀವು. 12 ಗಂಟೆಗೆ ಬರ್ಬೇಕಂತ ನಡೀರಪ್ಪ ಎಲ್ಲ ಹೋಗೋಣ. 12 ಗಂಟೆಗಂತೆ
ಹಾಯ್ ಹೇಳಿ ಮೇಡಮ್, ಇಲ್ಲ ಹಾಯ್ ಹೇಳಿ. ವ್ಲಾಗ್ ಎಲ್ಲ ಮರ್ತ್ಬಿಟ್ಟವ್ರೆ ಗೈಸ್, ಇನ್ಫ್ಲೂಯೆನ್ಸರ್ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ ನಿಶಾ ಅವರು. ಬಿಸಿ ಕಾಲೇಜಲ್ಲಿ ಊದಿ ಉದ್ಧಾರ ಆಯ್ತವಳೆ. ಮಂಗಳಮ್ಮ ಸಿದ್ರಾಮುಂಡಿ ಕಳ್ಸ್ಬಿಡದ. ಅದಕ್ಕೆ ಕಳ್ಸ್ಕೊಂಡು ಹೋಗಕ್ಕ ಸೆಕೆಂಡ್ ರೌಂಡ್ ಡಿಬೇಟ್ ನಡೀತಾ ಇದೆ. ಇಲ್ಲ ಅವನೇ ಕರ್ಕೋಗ್ ಬಿಡಕ ಕರ್ಕ ಬರಕ. ಯಾರು ಇಲ್ಲಿಲ್ವಾ ವಿನೋದ್? ಮಂಗಳಮ್ಮಂಗು ನಮ್ಮ ಅಜ್ಜಿಗೂ ವಾರ್ ನಡೆದಿದೆ. ಮಂಗಳಮ್ಮನ ಊಟಕ್ಕೆ ಅಜ್ಜಿ ಕರೆದ್ರು, ಓ ಆ ಅನ್ಲಿಲ್ಲ. ಮಧು ಕರೆದ ತಕ್ಷಣ ಆ ಬಂದೆ ಅಂದ್ರು. ಏನೋ ಆಗಿದೆ ಏನಂತ ಇಬ್ರು ಹೇಳ್ದಕ್ಕಲ್ಲ. ಮಂಗಳಮ್ಮ ಮಧು ಹೇಳೋರೆ. ಏನಾಯ್ತು ಅಜ್ಜಿ, ನೀನೇ ಹೇಳಜ್ಜಿ. ನಾನು ಏನು ಅಂದಿಲ್ಲ, ನೀರ ಜಾಸ್ತಿ ಬಿಟ್ಕೋಬೇಡ, ನೀರ್ ಬಳಸೋದ್ ಮನೆ ನಿಧಾನ ಅಂತ. ಸೊ ಕಡಿಮೆ ಬಿಡು ಅಂತ ಹೇಳುದು ಅಷ್ಟೇ. ಅಷ್ಟಕ್ಕೇನಾಯ್ತು? ನಾನು ಹಂಗೆ ತೊಳೆದು ಏನ್ ಬೇಡ ನಾನು ಹಂಗೆ ತೊಳೆಯೋದು. ನನ್ನ ಕೈನಾಗ ಕೇಳ್ಬೇಕಲ್ಲ. ರಾಗಿ ತೆಗಿಸನ್ನ ಕೆಳಕ್ಕೆ ರಾಗಿ ತೆಗಿಸ್ಬಿಟ್ಟು ನಾನಂದೆ ಮಂದ್ಲಿಗೆನು ರಗ್ನು ತಕನಡಿ ಅಲ್ಲಿ ಒಣಗಾಕ ಮಂದ್ಲಿಗೆ ಅಡಿಗೆ ಹಾಕ್ಬಿಟ್ಟು ಮೇಲೆ ರಗ್ ಹಾಕಿ ಒಣಗಾಕ್ಸ್ಬಿಟ್ಟು 10 ನಿಮಿಷ ಒಣಗ್ಲಿ ಬಿಡಿಸ್ಬೇಕು ಸೀಟ ಅಂತಂದ್ರೆ ನನ್ ಕೈಲಿ ಆಗಲ್ಲ ಆಗದೇಳು ಸುಮ್ಮನೆ ಹಾಕ್ತಿದ್ದೆಲ್ಲ ನೀ ಯಾಕೆ ಹೇಳಿ ನೀನು ಎತ್ಕ ನಡಿ ಮಂದ್ಲಿಗೆ ಅತ್ತೆ ಮಂದ್ಲಿಗೆನು ರಗ್ನು ತುರಿಕಂದು ಓಟ. ಹೌದಾ ಮಂಗಳಮ್ಮ? ಮತ್ತೆ ನಮ್ಮ ಮಂಗಳಮ್ಮ ನಮ್ಮ ಅಜ್ಜಿ ಹಿಂಗೆ ಗೈಸ್. ತಕ್ಕ ಬಂದಲ್ಲಿ ಹಾಕದ್ದು ಆಗದ್ನ ಹೇಳ್ರಿ ಮಾಡ್ತೀನಿ, ಆಗದ ಹೇಳಿದ್ರೆ ಮಾಡಲ್ಲ. ಅಲ್ಲೇ ರೋಡಲ್ಲಿ ಅದಕ್ಕೆ ಮಂಗಳಮ್ಮ ಮುನ್ಸ್ಕೊಂಡಿರೋದು ಅಜ್ಜಿ ಮೇಲೆ. ಹೌದಾ ಮಂಗಳಮ್ಮ? ಇನ್ನೇನೇನ್ ಮಾಡಿದ್ರು ಹೇಳಿ, ನಿಮ್ಗೆ ಏನಾರ ಅಪಚಾರ ಮಾಡ್ತಾವ್ರ? ತಗೊಂಡ್ ನಿನ್ ಸೀರಿಯಲ್ ನೋಡು. ಒಂದು ಟ್ಯಾಪ್ ತರದ ಬಿಡು. ನೋಡ್ಕೊಂಡು ಬೈ ಸೀರಿಯಲ್ ಅವ್ರಿಗೆ ಅದಕ್ಕೆ ಬೋದೆಯೋ ಇಂತಲೇ ಬೈತಿದ್ದಲ್ಲ ಅಜ್ಜಿ. ಏನಂತ ಬೈತಿದ್ದ? ಅಳ್ಗಕ್ ಬೈನೆ. ಈ ಧಾರಾವಾಹಿ ಎಷ್ಟು ಚೆನ್ನಾಗದ ಗೊತ್ತಾಗ. ಯಾವ್ದಾರು ಏನೇ ಲಕ್ಷ್ಮೀ ನಿವಾಸ 3 ಟಿವಿ ಅದೇ. ನೀನು ಫೋನಲ್ಲೇ ನೋಡ್ಬೇಕ ನೀನು? ರಾತ್ರಿ ಹೊತ್ತು ನಿದ್ದೆ ಬರ್ದವ್ರು ನೋಡ್ತೀನಿ ಅನ್ಕೊಂಡು ಹಿಂಗಿತ್ತು ಕಾಲ. ನಮಗ್ ಬೈತಿದ್ರು ಫೋನ್ ಹಿಡ್ಕೊಬೇಡಿ ಫೋನ್ ಹಿಡ್ಕೊಬೇಡಿ. ಈಗ ನಿದ್ದೆ ಬರ್ಲಿಲ್ಲ ಅಂದ್ರೆ ಫೋನ್ ಹಿಡ್ಕೊಂಡ್ ಮಲ್ಕೊಳ್ಳೋದು. ಅದಕ್ಕೆ ಕೂತಿರಷ್ಟೇ ನಮ್ ಬೂಸಿ. ನೀನು ಬೂಸಿ ಅಂದ್ರೆ ಹೊಡೆದ್ಬಿಡ್ತೀನಿ, ಎಲ್ಲ ಕೇಳ್ತಾರ. ನಿನ್ನ ನೋಡಿದ್ರೆ ನಗು ಬರ್ತದೆ, ನೀ ಮಾತಾಡ್ಬೇಡ ಅಜ್ಜಿ. ಅದು ದೊಡ್ಡದಾಗೂ ಅಕ್ಕ ನೋಡ್ತಾ ಇಲ್ಲ. ಇದು ಕ್ಯಾಮ್ರಾದಲ್ಲಿ ಮಾಡಿದ್ರೆ ಗೊತ್ತಾಗಲ್ಲ ಅಜ್ಜಿಗೆ, ಅಷ್ಟು ತಡ್ ಬಡೀತದೆ. ವಿನೋದ ನಗು.